ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಆಗಸ್ಟ್ 23ರಂದು ಅತ್ಯಂತ ಶಕ್ತಿಶಾಲಿ ಬೆನಕನ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಗೆ ಭಾದ್ರಪದ ಅಮಾವಾಸ್ಯೆ, ಶ್ರಾವಣ ಅಮಾವಾಸ್ಯೆ ಅಂತಲೂ ಕರೀತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅಮಾವಾಸ್ಯೆಯ ದಿನದಂದು ಕಪ್ಪು ಚಂದ್ರ ಮೂಡಿ ಬರಲಿದ್ದಾನೆ. ಈ ಅಮಾವಾಸ್ಯೆಯು 3 ವರ್ಷಗಳ ನಂತರ ಬರುವ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಅಂತ ಪರಿಗಣಿಸಲಾಗಿದೆ. ಈ ಬೆನಕನ ಅಮಾವಾಸ್ಯೆಯ ಪ್ರಭಾವದಿಂದ ಈ 9 ರಾಶಿಗಳಿಗೆ ತುಂಬಾ ಅದೃಷ್ಟ ಬಂದು ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗುವಂತ ಸಮಯ ಬಂದಿದೆ. ಹಲವಾರು ಕಡೆಯಿಂದ ಆಕಸ್ಮಿಕ ಧನಲಾಭವೂ ಆಗಲಿದೆ ಮತ್ತು ಈ ರಾಶಿಯವರು ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ಸಾಧಿಸುವರು. ಈ ಬೆನಕನ ಅಮಾವಾಸ್ಯೆ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂದ್ರೆ ಆಗಸ್ಟ್ 22/8/2025 ಶ್ರೀ ವಿಶ್ವ ವಸುನಾಮ ಸಂವತ್ಸರ, ಶ್ರಾವಣ ಮಾಸ, ವರ್ಷ ಋತು, ದಕ್ಷಿಣಾಯನ, ಕೃಷ್ಣ ಪಕ್ಷದಲ್ಲಿ ಶುಕ್ರವಾರ ಬೆಳಗ್ಗೆ 11:56 ಪ್ರಾರಂಭವಾಗಿ ಆಗಸ್ಟ್ 23 ಶನಿವಾರ ಬೆಳಗ್ಗೆ 11:36 ಮುಕ್ತಾಯಗೊಳ್ಳುತ್ತದೆ. ಈ ಅಮಾವಾಸ್ಯೆಯ ಪ್ರಭಾವದಿಂದ ಈ 9 ರಾಶಿಗಳು ಯಾವೆಲ್ಲ ಅದೃಷ್ಟವನ್ನು ಪಡೆಯುತ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾಕಂದ್ರೆ ನಾವು ಹಾಕುವ ಎಲ್ಲಾ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಮತ್ತು ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಈ ಅಮಾವಾಸ್ಯೆ ದಿನದಂದು ಹಲವಾರು ಶುಭಯೋಗಗಳು ಕೂಡಿ ಬರಲಿವೆ. ಅದರಲ್ಲಿ ರಾಜಯೋಗ, ಗಜಕೇಶರಿ ಯೋಗ ಕೂಡ ಕೂಡಿ ಬರಲಿದೆ. ಹಾಗಾಗಿ ಈ 9 ರಾಶಿಗಳಿಗೂ ಕೂಡ ರಾಜಯೋಗ ಮತ್ತು ಗಜಕೇಶರಿ ಯೋಗ ಪ್ರಾಪ್ತಿಯಾಗುತ್ತದೆ. ಆಗಸ್ಟ್ 23, 2025ರಂದು ಬೆನಕನ ಅಮಾವಾಸ್ಯೆ. ಇದು ಪಿತೃಗಳಿಗೆ ಸಂಬಂಧಿಸಿದ ಒಂದು ವಿಶೇಷ ದಿನ ಮತ್ತು ಈ ದಿನದಂದು ಪಿತೃಗಳಿಗೆ ಪೂಜೆ, ದಾನ ಮತ್ತು ತರ್ಪಣವನ್ನು ಮಾಡುವುದು ವಾಡಿಕೆ. ಈ ದಿನದಂದು ಜನರು ತಮ್ಮ ಪೂರ್ವಜರನ್ನು ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತಾರೆ. ಆಗಸ್ಟ್ 13, 2025ರಂದು ಬರುವ ಅಮಾವಾಸ್ಯೆಯನ್ನು ಬೆನಕನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಇದು ಪಿತೃಗಳಿಗೆ ಸಂಬಂಧಿಸಿದ ಒಂದು ಪ್ರಮುಖ ದಿನವಾಗಿದೆ. ಈ ದಿನದಂದು ಜನರು ತಮ್ಮ ಪೂರ್ವಜರನ್ನು ಸ್ಮರಿಸಿ ಅವರಿಗೆ ಪೂಜೆ ಸಲ್ಲಿಸುತ್ತಾರೆ. ಶ್ರದ್ಧಾ ತರ್ಪಣ ಮತ್ತು ದಾನಗಳನ್ನು ಮಾಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಅಮಾವಾಸ್ಯೆಯ ದಿನದಂದು ಜನರು ಉಪವಾಸವನ್ನು ಆಚರಿಸುತ್ತಾರೆ. ಇದು ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುತ್ತದೆ. ಅಲ್ಲದೆ ಈ ದಿನದಂದು ದಾನ ಮಾಡುವುದರಿಂದ ಪೂರ್ವಜರ ಆಶೀರ್ವಾದ ದೊರೆಯುತ್ತದೆ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಭಗವಾನ್ ಶಿವ, ವಿಷ್ಣು ಮತ್ತು ಸೂರ್ಯದೇವನನ್ನು ಈ ದಿನದಂದು ಪೂಜಿಸುವುದರಿಂದ ಜೀವನ ಏಳಿಗೆಯಾಗಿ ಸಿರಿ, ಸಂಪತ್ತು, ಹಣ, ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುತ್ತದೆ. ಮತ್ತು ರಾಜಯೋಗ ಹಾಗೂ ಗಜಕೇಶರಿ ಯೋಗವನ್ನು ಪಡೆದಿರುವ ಈ 9 ಅದೃಷ್ಟ ರಾಶಿಗಳನ್ನು ನೋಡೋಣ. ಈ 9 ಅದೃಷ್ಟ ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ, ನಿಮ್ಮ ಮನೆಯವರ ಯಾರ ರಾಶಿ ಇದೆ ಅಂತಲೂ ನೋಡಿ. ಈ ಅದೃಷ್ಟ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಈ ರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬಾ ಅತ್ಯಂತ ಹೆಚ್ಚಿನ ಲಾಭವೂ ಸಿಗಲಿದೆ. ಎಲ್ಲಾ ಕೆಲಸದಲ್ಲೂ ಎಲ್ಲಾ ವಾದ ವಿವಾದಗಳಲ್ಲಿ ಇವರಿಗೆ ವಿಜಯ ಸಿಗಲಿದೆ. ಹಾಗೂ ಈ ಜಯದಿಂದ ನಿಮ್ಮ ಮಾನಸಿಕ ಸಮಸ್ಯೆ ದೂರ ಆಗಿ ಮತ್ತು ಆತ್ಮಸ್ಥೈರ್ಯ ಕೂಡ ಬರುತ್ತೆ. ಇದರಿಂದ ನಿಮ್ಮ ಜಾತಕದ ಪ್ರಕಾರ ನೀವು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಲು ಬಯಸಬಹುದು ಮತ್ತು ನೀವು ಮಾಡುವಂತ ಎಲ್ಲದರಲ್ಲೂ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಸ್ಥಿರತೆಯನ್ನು ಹೊಂದಲು ಬಯಸುತ್ತೀರಿ. ಅದು ಕೈಗೂಡಿ ಎಲ್ಲದರಲ್ಲೂ ಜಯವನ್ನು ಸಾಧಿಸ್ತೀರಾ. ಇದರಿಂದ ತುಂಬಾ ಹಣ ಲಾಭವಾಗುತ್ತದೆ. ಈ ದಿನದಂದು ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಇರಬಹುದು. ಆ ಸಮಸ್ಯೆಗೆ ನೀವೇ ಕಾರಣ. ನೀವು ಏನಾದರೂ ಕೆಟ್ಟ ಭಾವನೆಯಿಂದ ಅಥವಾ ಕೆಟ್ಟದಾಗಿ ಏನಾದರೂ ಮಾತಾಡಿದ್ರೆ ಅದು ನಿಮಗೆ ರಿವರ್ಸ್ ಆಗುತ್ತೆ. ಹಾಗಾಗಿ ಈ ದಿನದಂದು ನೀವು ಕುಟುಂಬದ ಜೊತೆ ಯಾವತ್ತೂ ಗಟ್ಟಿಯಾಗಿ ಗಡಸಿನಿಂದ ಮಾತಾಡಲು ಹೋಗಬೇಡಿ. ಎಲ್ಲರನ್ನು ಪ್ರೀತಿ, ವಿಶ್ವಾಸದಿಂದ, ವಾತ್ಸಲ್ಯದಿಂದ ಒಲಿಸಿಕೊಳ್ಳಲು ಪ್ರಯತ್ನ ಪಡಿ. ಇದು ನಿಮಗೆ ವಿಜಯಶಾಲಿಯಾಗುತ್ತದೆ. ಈ ದಿನದಂದು ಶನಿದೇವನಿಗೆ ಹೋಗಿ ಅರ್ಚನೆಯನ್ನು ಮಾಡಿಸಿ. ಇದರಿಂದ ತುಂಬಾ ಒಳ್ಳೆ ಫಲಗಳು ಸಿಗುತ್ತೆ. ಹಾಗೂ ಎರಡನೇದಾಗಿ ವೃಷಭ ರಾಶಿ. ಈ ರಾಶಿಯವರಿಗೆ ಈ ಬೆನಕನ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬಾ ಕಾಳಜಿಯಂತ ಜೀವನ ಒಲಿದು ಬರಲಿದೆ. ವಾಸ್ತವದಲ್ಲಿ ತುಂಬಾ ಸ್ಥಿರವಾಗಿರುವ ನೀವು ಎಲ್ಲಾ ರೀತಿಯ ಐಹಿಕ ಸಂತೋಷಗಳನ್ನು ಆನಂದಿಸುವಿರಿ. ಇದು ನಿಮ್ಮ ಗುರಿಗಳನ್ನು ಗಂಭೀರತೆ ಮತ್ತು ಹಠಮಾರಿತನದಿಂದ ಅನುಸರಿಸುವುದನ್ನು ತಡೆಯುವುದಿಲ್ಲ. ಇದರಿಂದಾಗಿ ನೀವು ನಿರ್ದಿಷ್ಟ ಫಲಿತಾಂಶಗಳನ್ನು ಸಾಧಿಸಬಹುದು. ನೀವು ಮುಂದಿನ ದಿನಗಳಲ್ಲಿ ಬಹಳಷ್ಟು ಯೋಜನೆಗಳನ್ನು ಹೊಂದಿದ್ದೀರಿ ಮತ್ತು ಈ ಸಮಯದಲ್ಲಿ ಇರುವ ಏಕೈಕ ಅಡಚಣೆಯಿಂದ ನಿಮ್ಮ ಅಸ್ಥಿರ ಆರ್ಥಿಕ ಪರಿಸ್ಥಿತಿ. ನಿಮ್ಮ ಪ್ರಸ್ತುತ ಕೆಲಸದ ಬಗ್ಗೆ ನೀವು ಅತೃಪ್ತರಾಗಿದ್ದೀರಿ ಮತ್ತು ಈ ಬಗ್ಗೆ ತುಂಬಾ ಒತ್ತಡಗಳಾಗಿದ್ದೀರಿ. ನಿಮ್ಮ ಯೋಜನೆಗಳು ಪ್ರೀತಿ ಪಾತ್ರರ, ಬಹುಶಃ ಕುಟುಂಬದ ಸದಸ್ಯರ ಸಹಾಯದಿಂದ ಈಡೇರುತ್ತವೆ. ಆಗಸ್ಟ್ 23, 2022 ಜಾತಕರ ಪ್ರಕಾರ ಇದು ಆರ್ಥಿಕ ಬೆಂಬಲ ಮತ್ತು ನೈತಿಕ ಬೆಂಬಲ ಎರಡೂ ಆಗಿದೆ, ಏಕೆಂದರೆ ನಿಮಗೆ ಅವು ಸಮಾನವಾಗಿ ಬೇಕಾಗುತ್ತವೆ.
ಈ ಬೆನಕನ ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡಿ ಎಲ್ಲದರಲ್ಲೂ ಕಾಳಜಿಯನ್ನು ಪ್ರೀತಿಯನ್ನು ತೋರಿಸುವುದರಿಂದ ನಿಮ್ಮ ಜೀವನ ಇನ್ನಷ್ಟು ಏಳಿಗೆಯ ರೂಪದಲ್ಲಿ ಹೊರಹೊಮ್ಮುತ್ತದೆ. ಹಾಗೂ ಮೂರನೇದಾಗಿ ಕರ್ಕಾಟಕ ರಾಶಿ. ಈ ಬೆನಕನ ಅಮಾವಾಸ್ಯೆಯ ಪ್ರಭಾವದಿಂದ ಕರ್ಕಾಟಕ ರಾಶಿಯವರಿಗೆ ತುಂಬ ಅತಿ ದೊಡ್ಡ ಉಡುಗೊರೆ ಸಿಗಲಿದೆ. ಇದರಿಂದ ಇವರಿಗೆ ಸಂತೋಷ, ಸಂಭ್ರಮ, ಸಡಗರ ಹೆಚ್ಚಾಗುತ್ತದೆ. ಕುಟುಂಬದ ಜೊತೆ ಸಂತೋಷದಿಂದ ಜೀವನವನ್ನು ಕಳೆಯುವಿರಿ. ಆಕಸ್ಮಿಕ ಧನಲಾಭವೂ ಆಗಲಿದೆ. ನೀವು ಕೈ ಹಿಡಿದ ಕೆಲಸಗಳು ಸಂಪೂರ್ಣವಾಗಿ ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತವೆ. ನೀವು ಅನುಕೂಲಕರ ಸ್ಥೈರ್ಯ ಮತ್ತು ಧೈರ್ಯ ತುಂಬುವ ವಾತಾವರಣವನ್ನು ಅನುಭವಿಸುವಿರಿ. ಇದು ನೀವು ಕೈಗೊಳ್ಳುವ ಮೂಲಭೂತ ಕ್ರಿಯೆಗಳನ್ನು ಬೆಂಬಲಿಸುತ್ತದೆ. ನಿಮ್ಮನ್ನು ನಿರೂಪಿಸುವ ದೃಢತೆ ನಿಮಗೆ ಕಠಿಣ ಪರಿಸ್ಥಿತಿಯಿಂದ ಹೊರಬರಲು ಸಹಾಯ ಮಾಡುತ್ತದೆ. ಈ ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ಜಾತಕದ ಪ್ರಕಾರ ನಿಮ್ಮನ್ನು ನಿರೂಪಿಸುವ ಈ ಉಗ್ರತೆಯನ್ನು ತ್ಯಜಿಸಲು ಪ್ರಯತ್ನಿಸಿ. ಹಾಗೂ ನಾಲ್ಕನೇದಾಗಿ ಸಿಂಹರಾಶಿ. ಈ ರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬ ಅನುಕೂಲಕರವಾದ ವಾತಾವರಣ ಸೃಷ್ಟಿಸಲಿದೆ. ರಾಜಯೋಗದಿಂದ ಇವರಿಗೆ ಮುಟ್ಟಿದ್ದಲ ಚಿನ್ನ ಆಗುವಂಥ ಸಮಯ ಬಂದಿದೆ. ಯಾಕೆಂದರೆ ಇವರು ಮಾಡುವಂಥ ಕೆಲಸ ಕಾರ್ಯಗಳು ತುಂಬ ಯಶಸ್ಸಿನ ಮೂಲಕ ಸಾಗುತ್ತವೆ. ಇದರಿಂದ ತುಂಬ ಹಣ ಲಾಭವೂ ಆಗಲಿದೆ. ಈ ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ಶತ್ರುಗಳು ಕೂಡ ಮಿತ್ರರಾಗಿ ಬದಲಾಗುತ್ತಾರೆ. ನಿಮ್ಮ ಯಾವುದೇ ಅತಿ ದೊಡ್ಡ ಕೆಲಸಕ್ಕೆ ಅಥವಾ ಅತಿ ದೊಡ್ಡ ಸಮಸ್ಯೆಗಳಿಗೆ ತಲೆ ಹಾಕಕ್ಕೆ ಹೋಗಬೇಡಿ. ಬದಲಿಗೆ ನಿಮ್ಮ ಸಮಯ ಪ್ರಜ್ಞೆಯಿಂದ ಆ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಪಡಿ. ಅದು ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮತ್ತು ಸಂತೋಷ, ಸಡಗರ, ಸಂಭ್ರಮವೂ ಕೂಡ ಸಿಗುತ್ತೆ. ಬಂಧು ಮಿತ್ರರು ನಿಮಗೆ ಪ್ರೀತಿಯಿಂದ ಕಾಣುವರು. ಇದರಿಂದ ನಿಮಗೆ ತುಂಬ ಒಳ್ಳೆಯ ಶುಭಯೋಗದಿಂದ ಅವರೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯುತ್ತೀರಿ. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಅನುಕೂಲಕರ ವಾತಾವರಣವು ಸೃಷ್ಟಿಯಾಗುವುದು ಖಚಿತ. ಹಾಗೂ ಕನ್ಯಾ ರಾಶಿ. ಈ ರಾಶಿಯವರಿಗೆ ಈ ಬೆನಕನ ಅಮಾವಾಸ್ಯೆಯ ಪ್ರಭಾವದಿಂದ ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ಸಾಧಿಸುವರು. ಇವರು ಮಾಡಿದಂಥ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ವಿಘ್ನ ಇಲ್ಲದೆ ಸಂಪೂರ್ಣವಾಗಿ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ. ಇದರಿಂದ ಇವರ ಜೀವನ ಇನ್ನಷ್ಟು ಅಭಿವೃದ್ಧಿ ಹೊಂದುತ್ತದೆ. ಹಾಗೂ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗಿ ಹಣಕಾಸಿನಲ್ಲಿ ಹೆಚ್ಚಳವನ್ನು ಕಾಣುವರು. ಆಗಸ್ಟ್ 23ರ ಈ ಅಮಾವಾಸ್ಯೆಯ ಜಾತಕದ ಪ್ರಕಾರ ಕಠಿಣ ಅವಧಿಯ ನಂತರ ಸೂರ್ಯ ಉದಯಿಸುತ್ತಾನೆ. ಅದೃಷ್ಟವಶಾತ್ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಬೆಂಬಲವನ್ನು ನೀವು ಆನಂದಿಸುತ್ತೀರಿ. ಕನ್ಯಾ ರಾಶಿಯವರಿಗೆ ಎಲ್ಲ ವಿಷಯಗಳು ಉತ್ತಮವಾಗಿ ನಡೆಯುತ್ತವೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ನೀವು ಕೆಲವು ಪ್ರಮುಖ ಖರೀದಿಗಳನ್ನು ಮಾಡುತ್ತಿದ್ದೀರಿ. ನೀವು ಮಾಡಲು ಬಯಸುತ್ತಿದ್ದ ಕೆಲವು ಮನೆ ಮಾರ್ಪಾಡುಗಳನ್ನು ಮಾಡುತ್ತಿದ್ದರೆ ಎಲ್ಲದರಲ್ಲೂ ಕೂಡ ನೀವು ಅಂದುಕೊಂಡು ಹಾಗೆ ಸಕ್ಸಸ್ ಆಗುವಂಥ ಸಮಯ ಕೂಡ ಬಂದಿದೆ. ಹಾಗೂ ಆರನೇದಾಗಿ ತುಲಾರಾಶಿ. ಈ ರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲ ಕಡೆಯಿಂದ ಎಲ್ಲರೂ ನಿಮಗೆ ಸಹಾಯವನ್ನು ಮಾಡುತ್ತಾರೆ. ಈ ಸಹಾಯದಿಂದ ನಿಮ್ಮ ಜೀವನವು ಇನ್ನಷ್ಟು ಏಳಿಗೆಯಲ್ಲಿ ಬರುತ್ತದೆ. ನಿಮ್ಮ ಕೆಲಸ ಕಾರ್ಯಗಳು ನಿಧಾನವಾದರೂ ಕೂಡ ಖಂಡಿತವಾಗಿಯೂ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಬಂಧು ಮಿತ್ರರಿಂದ ನಿಮಗೇನಾದರೂ ಸಮಸ್ಯೆ ಇದ್ದರೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಅವೆಲ್ಲ ಸಮಸ್ಯೆಗಳು ನಿವಾರಣೆಯಾಗುವಂಥ ಸಮಯ ಪ್ರಾಪ್ತಿಯಾಗಲಿದೆ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡಿ. ಅನಗತ್ಯವಾಗಿ ಚಿಂತಿಸುವ ಅಗತ್ಯವಿಲ್ಲ. ಎಲ್ಲವೂ ತನ್ನಿಂದ ತಾನೇ ಸರಿಯಾಗುತ್ತದೆ. ಈ ಅಮಾವಾಸ್ಯೆಯ ಪ್ರಭಾವದಿಂದ ಸ್ನೇಹಿತರಿಂದ ತುಂಬ ಸಹಾಯ ಸಿಗಲಿದೆ. ಈ ಸಹಾಯದಿಂದ ನಿಮ್ಮ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ. ಮತ್ತು ಮಕರ ರಾಶಿ. ಈ ಬೆನಕನ ಅಮಾವಾಸ್ಯೆಯ ಪ್ರಭಾವದಿಂದ ಮಕರ ರಾಶಿಯವರಿಗೆ ತುಂಬ ಧನಲಾಭವಾಗಲಿದೆ. ಎಲ್ಲ ವ್ಯಾಪಾರ, ವ್ಯವಹಾರ, ಕೆಲಸ, ಉದ್ಯೋಗದಲ್ಲಿ ಕೂಡ ತುಂಬ ಲಾಭವನ್ನು ಪಡೆಯುವರು. ಇವರು ಕಾಲಿಟ್ಟ ಕಡೆಯಲ್ಲೆಲ್ಲ ಲಾಭದ ಶುಭ ಯೋಗವು ಕೂಡಿ ಬರಲಿದೆ. ಒಟ್ಟಿನಲ್ಲಿ ಎಲ್ಲ ಕಡೆಯಿಂದ ಆದಾಯದ ಮಾರ್ಗಗಳು ತೆರೆಯಲಿವೆ. ಮಕರ ರಾಶಿಯವರು ಆಸ್ತಿ ಖರೀದಿ, ವಾಹನ ಖರೀದಿ, ಚಿನ್ನ ಖರೀದಿಯನ್ನು ಮಾಡಬೇಕಂದ್ರೆ ಇದು ನಿಮಗೆ ಉತ್ತಮವಾದ ಸಮಯ ಅಂತಲೇ ಹೇಳಬಹುದು. ಇದರಲ್ಲಿ ನೀವೇನಾರು ಖರೀದಿಯ ವಿಷಯಕ್ಕೆ ಹೋದರೆ ತುಂಬ ಅದೃಷ್ಟ ಒಲಿದು ಬರಲಿದೆ. ಒಟ್ಟಿನಲ್ಲಿ ಈ ಅಮಾವಾಸ್ಯೆಯಿಂದ ನೀವು ಅಂದುಕೊಂಡಿರುವಂಥ ಕೆಲಸ ಮತ್ತು ಮಾಡಬೇಕಾಗಿದ್ದ ಕೆಲಸವನ್ನು ಮಾಡ್ತೀರಾ. ಹಾಗೂ 8ನೇದಾಗಿ ಕುಂಭರಾಶಿ. ಈ ಅಮಾವಾಸ್ಯೆಯ ಪ್ರಭಾವದಿಂದ ಕುಂಭರಾಶಿಯವರಿಗೆ ಕೌಶಲ್ಯತೆ ಸಿಗುವಂಥ ಸಮಯ ಕೂಡಿ ಬರಲಿದೆ. ಇದರಿಂದ ಇವರಿಗೆ ರಾಜಯೋಗ ಕೂಡ ಕೂಡಿ ಬರಲಿದೆ. ಇವರು ಮಾಡುವಂಥ ಕೆಲಸ ಕಾರ್ಯಗಳು ತುಂಬ ಲಾಭದಾಯಕವಾಗಿರುತ್ತದೆ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನೀವು ಸಂತೋಷದಿಂದ ಕಾಲವನ್ನು ಕಳೆಯುತ್ತೀರಿ. ಈ ಅಮಾವಾಸ್ಯೆಯಿಂದ ನಿಮಗೆ ಬಹಳಷ್ಟು ಪ್ರಯಾಣವಿರುತ್ತದೆ ಮತ್ತು ನೀವು ಸರ್ಕಾರಿ ಸಂಸ್ಥೆಗಳಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ. ನಿಮ್ಮ ಕೆಲವು ಪರ್ಸನಲ್ ಸಮಸ್ಯೆಗಳನ್ನು ನೀವು ಎಲ್ಲವನ್ನೂ ಸಾಧ್ಯವಷ್ಟು ಬೇಗ ಪರಿಹರಿಸಿಕೊಳ್ಳಲು ಪ್ರಯತ್ನ ಮಾಡಿ. ಈ ಅಮಾವಾಸ್ಯೆ ನಿಮಗೆ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತ ಸಮಯ ಕೂಡ ಕೂಡಿ ಬರುತ್ತದೆ. ಹಾಗೂ 9ನೇದಾಗಿ ಮೀನರಾಶಿ. ಈ ರಾಶಿಯವರಿಗೆ ಈ ಬೆನಕನ ಅಮಾವಾಸ್ಯೆಯ ಪ್ರಭಾವದಿಂದ ಸಾಧನೆಯ ಸೃಷ್ಟಿಯಾಗಲಿದೆ. ನೀವು ಮಾಡುವಂಥ ಎಲ್ಲ ಕೆಲಸಗಳು, ಎಲ್ಲ ಕಾರ್ಯಗಳು ಸಾಧನೆಯತ್ತ ಸಾಗುತ್ತವೆ. ನೀವೇನಾದರೂ ಮನಸ್ಸಿನಲ್ಲಿ ಅಂದ್ಕೊಂಡಿದ್ರೆ, ನಾನೇನಾದರೂ ಸಾಧನೆ ಮಾಡಬೇಕಂದ್ರೆ, ಗುರಿಯನ್ನು ಮುಟ್ಟಬೇಕಂದ್ರೆ ಇದು ನಿಮಗೆ ಉತ್ತಮವಾದ ಸಮಯ ಅಂತಲೇ ಹೇಳಬಹುದು. ನೀವು ಈ ಬೆನಕನ ಅಮಾವಾಸ್ಯೆಯ ಜಾತಕದ ಪ್ರಕಾರ
ವಿವಿಧ ಉದ್ವಿಗ್ನ ಸಂದರ್ಭಗಳನ್ನು ಮತ್ತು ಸಂಪೂರ್ಣವಾಗಿ ಅನಿರೀಕ್ಷಿತ ಘಟನೆಗಳನ್ನು ಜಯಿಸಬೇಕೆಂದ್ರೆ ಇಂದು ಸಂವಹನ ಅಗತ್ಯ. ಅಲ್ಲದೆ ನಿಮ್ಮ ಪ್ರೀತಿ ಪಾತ್ರರಿಂದ ಮತ್ತು ನಿಮ್ಮ ಕುಟುಂಬದವರಿಂದ ಹಾಗೂ ಸ್ನೇಹಿತರಿಂದ ಈ ಸಮಸ್ಯೆ ಪರಿಹಾರ ಆಗುತ್ತದೆ. ಇದಕ್ಕೆ ನೀವು ಈ ಅಮಾವಾಸ್ಯೆಯ ದಿನದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಪತ್ರೆಯನ್ನು ಅರ್ಪಿಸಿ. ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಒಟ್ಟಿನಲ್ಲಿ ಬೆನಕನ ಅಮಾವಾಸ್ಯೆಯು ಮೀನರಾಶಿಯವರಿಗೆ ಸಾಧನೆಯ ಹಾದಿಯನ್ನು ಸೃಷ್ಟಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HKTV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಉಪಯೋಗ ಆಗಬಹುದು. ಧನ್ಯವಾದ.